ಪ್ರಿಯ ವೀಕ್ಷಕರೇ ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನ, ಪಹಲ್ಗಾಂವ್, ನರಮೇಧದ ನಂತರ ಉದ್ಭವ ಆಗಿರ್ತಕ್ಕಂಥ ಒಂದು ಸನ್ನಿವೇಶಗಳು, ಈ ಎಲ್ಲ ಸನ್ನಿವೇಶಗಳನ್ನು ನಾವು ಕ್ರೋಢೀಕರಿಸಿ ನೋಡಿದಾಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಮತ್ತಷ್ಟು ಬಿಗಿದುಕೊಂಡಿವೆ, ಮತ್ತಷ್ಟು ಬಿಗಿಯಾದಂತಹ ಒಂದು ಉದ್ವಿಗ್ನವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿದೆ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ರಷ್ಯಾ ಟುಡೇ ಚಾನಲ್ಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಒಂದು ಸಂದರ್ಶನವನ್ನು ಕೊಡ್ತಾರೆ ಒಂದು 24 ಗಂಟೆಗಳ ಹಿಂದೆ. ಅದರಲ್ಲಿ ಅವರು ಹೇಳ್ತಾರೆ, ಜಿಹಾದು ಅಂತಕ್ಕಂಥದ್ದನ್ನು ಹೈಪ್ ಮಾಡ್ತಾ ಇದೆ ಭಾರತ. ಹಾಗೆಯೇ ಭಾರತ ಸಿಂಧೂ ನದಿಯ ಒಪ್ಪಂದಗಳನ್ನು ಉಲ್ಲಂಘಿಸಿ ನಮಗೆ ನೀರು ಬಿಡದೇ ಇರತಕ್ಕಂಥ ಒಂದು ರೀತಿಯಾದಂಥ ತೀರ್ಮಾನ ತಗೊಂಡಿರ್ತಕ್ಕಂಥದ್ದೇ ಇದು ಸ್ಪಷ್ಟ ಉಲ್ಲಂಘನೆ, ಇದು ಜಲಯುದ್ಧಕ್ಕೆ ದಾರಿಯಾಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಹೇಳಿದ್ದಾರೆ. ಆ್ಯಸ್ ಆನ್ ನೌ ಅಂದರೆ ಈಗಿನ ತಾಜಾ ಸ್ಥಿತಿಯ ಒಂದು ವಿದ್ಯಮಾನದ ಪ್ರಕಾರ ಭಾರತ ಸಿಂಧೂ ನದಿಯ ಒಪ್ಪಂದವನ್ನು ಸ್ಪಷ್ಟವಾಗಿ ಅದನ್ನು ಪಕ್ಕದಲ್ಲಿಟ್ಟು ನೀರನ್ನು ಸ್ಥಗಿತ ಮಾಡಿದೆ ಅಂತಕ್ಕಂಥದ್ದು. ಪ್ರಿಯ ವೀಕ್ಷಕರೇ, 1960ರಲ್ಲಿ ನಡೆದಂತಹ ಒಂದು ಸಿಂಧೂ ಒಪ್ಪಂದದ ಪ್ರಕಾರ ನಾವು ನೋಡುವುದಾದರೆ 80% ನೀರು, ಸಿಂಧೂ ನದಿಯ ನೀರು ಇವತ್ತು ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಪಾಕಿಸ್ತಾನಕ್ಕೆ ನೀರು ಹೋಗದೇ ಇದ್ದರೆ ಏನಾಗುತ್ತೆ? ಇದಕ್ಕೆ ಬಿಲಾವಲ್ ಭುಟ್ಟೋ ಹೇಳ್ತಾರೆ, ಪಾಕಿಸ್ತಾನಕ್ಕೆ ನೀರು ಹೋಗದೇ ಇದ್ದರೆ ಇಲ್ಲಿ ರಕ್ತವೇ ಹರಿಯುತ್ತೆ, ರಕ್ತ ಹರಿಸ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಬಿಲಾವಲ್ ಭುಟ್ಟೋ ಹೇಳಿದ್ದಾರೆ. ಮತ್ತು ಪಾಕಿಸ್ತಾನದ ಆಡಳಿತಾಧಿಕಾರಿಗಳು ಇದರಿಂದ ಸಿಟ್ಟಿಗೆದ್ದಿದ್ದಾರೆ. ಮತ್ತು ಜನತೆಯಲ್ಲೂ ಕೂಡ ಒಂದು ರೀತಿಯಾದಂಥ ಒಂದು ಸಂದೇಶಗಳನ್ನು ಪಾಕಿಸ್ತಾನ ಕಳಿಸ್ತಾ ಇದೆ ಅಂತಕ್ಕಂಥದ್ದು. ಹಾಗಾದರೆ ವಿಶ್ವದ ಮಟ್ಟದಲ್ಲಿ ಈ ಎರಡು ದೇಶಗಳ ಈ ರೀತಿಯಾದಂತಹ ಒಂದು ಕಾನ್ಫ್ಲಿಕ್ಟ್, ಸಂಘರ್ಷ ಏನಿದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಿರ್ತಕ್ಕಂಥ ಒಂದು ಸಂಘರ್ಷ, ಇದು ಯಾವ ರೀತಿಯಾದಂಥ ಒಂದು ತಿರುವುಗಳು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಭಾರತ ಮತ್ತು ಪಾಕಿಸ್ತಾನದ ಈ ತಾಜಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ, ಇದೇನೂ ಹೊಸದಲ್ಲ, ನಮಗೆ ಪಾಕಿಸ್ತಾನವೂ ಮಿತ್ರನೇ, ಭಾರತವೂ ಮಿತ್ರರೇ, ಎರಡೂ ಜಗಳಗಳನ್ನು ನಾವು ಎಲ್ಲೋ ಒಂದು ರೀತಿಯಲ್ಲಿ ಸಮಾಧಾನ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಅಮೆರಿಕ ಹೇಳ್ತಾ ಇದೆ. ಚೈನಾ ಹೇಳುತ್ತೆ, ಚೈನಾ ಒಂದು ರೀತಿಯಲ್ಲಿ ನಿರುಮ್ಮಳವಾದಂಥ ರೀತಿಯಲ್ಲಿ ಕೂತು ನೋಡ್ತಾ ಇದೆ. ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಪಾಕಿಸ್ತಾನದ ಆ್ಯಕ್ಷನ್ಗಳನ್ನು, ಪಾಕಿಸ್ತಾನದ ಕ್ರಮಗಳನ್ನೆಲ್ಲ ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಚೈನಾ ಆ್ಯಕ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದು. ರಷ್ಯಾ ನೋಡಿದ್ರೆ ಒಂದು ರೀತಿಯಲ್ಲಿ ಭಾರತದ ಜೊತೆಗೆ ಇವತ್ತಿಗೂ ಕೂಡ ಇದೆ ಅಂತ ನಾವು ಹೇಳಬೇಕಾಗತ್ತೆ. ಈ ಮಧ್ಯೆ ಪಹಲ್ಗಾಂವ್ನಲ್ಲಿ ನಡೆದಂತಹ ಒಂದು ಘಟನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆಯಾದರೆ ಅದರಲ್ಲಿ ಚೈನಾ ಮತ್ತು ರಷ್ಯಾ ದೇಶಗಳು ಇರಬೇಕು ಅಂತಕ್ಕಂಥ ರೀತಿಯಲ್ಲಿ ಪಾಕಿಸ್ತಾನ ಒಂದು ಷರತ್ತು ಒಡ್ಡಿದೆ ಅಂತಕ್ಕಂಥದ್ದು. ಹೀಗಾಗಿ ಇದರಲ್ಲಿ ಈಗಿನ ಪರಿಸ್ಥಿತಿಯನ್ನು ನೋಡಿದಾಗ ಆಲ್ರೆಡಿ ನಿನ್ನೆ ರಾಜನಾಥ್ ಸಿಂಗ್ ಅವರು ನಮ್ಮ ಚೀಫ್ ಆಫ್ ದಿ ಡಿಫೆನ್ಸಿವ್ ಸರ್ವಿಸಸ್ ಇದ್ರ ಜೊತೆ ಚೌಹಾಣ್ ಅವರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ನೌಕಾದಳ ಮತ್ತು ವಾಯುದಳ ಮತ್ತು ಭೂದಳದ ಎಲ್ಲ ಮುಖ್ಯಸ್ಥರೊಂದಿಗೆ ಅವರು ಒಂದು ಸಮರವಾದ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತು ಸಮುದ್ರದಲ್ಲಿ ಮಿಸೈಲ್ ಟೆಸ್ಟಿಂಗ್ ಕೂಡ ಇವತ್ತು ಬಲ ಪ್ರದರ್ಶನಗಳು ಕೂಡ, ಶಕ್ತಿ ಪ್ರದರ್ಶನಗಳ ಪರೀಕ್ಷೆಗಳು ಕೂಡ ನಡೀತಾ ಇದೆ. ಒಂದು ರೀತಿಯಲ್ಲಿ ಇದು 3ನೇ ವಿಶ್ವ ಮಹಾಯುದ್ಧಕ್ಕೆ, ಥರ್ಡ್ ವರ್ಲ್ಡ್ ವಾರ್ಗೆ ಇದು ಒಂದು ರೀತಿಯಾದಂಥ ಒಂದು ಕಾಸ್ ಆಫ್ ಆ್ಯಕ್ಷನ್ ಆಗುತ್ತಾ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ತಮಗೆ ಚಿತ್ರಣಗಳು ಕಾಣ್ತಾ ಇದೆ ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇವತ್ತು ಪ್ರಪಂಚದಲ್ಲಿ ನಾವು ಪರಿಸ್ಥಿತಿಯನ್ನು ನೋಡಿದಾಗ ಭಾರತ ಮತ್ತು ಭಾರತದ ಕಡೆ ಇರತಕ್ಕಂಥ ದೇಶಗಳು ಯಾವುದು, ಮತ್ತು ಪಾಕಿಸ್ತಾನವನ್ನು ಸಪೋರ್ಟ್ ಮಾಡ್ತಕ್ಕಂಥ ಒಂದು ಇದ್ಯಾವುದು ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಅಮೆರಿಕ ಯಾಕೆ ಇವತ್ತು ಪಾಕಿಸ್ತಾನವನ್ನು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಅಮೆರಿಕ ಪಾಕಿಸ್ತಾನವೂ ಕೂಡ ಅಮೆರಿಕದ ಒಂದು ಕ್ಲೈಂಟೇ ಅಂತ ನಾವು ಹೇಳಬೇಕಾಗತ್ತೆ. ಅಮೆರಿಕಕ್ಕೆ ಪಾಕಿಸ್ತಾನಕ್ಕೆ ಅಮೆರಿಕದಿಂದ ಬರ್ತಕ್ಕಂಥ ಕೆಲವು ಶಸ್ತ್ರಾಸ್ತ್ರಗಳು, ಕೆಲವು ಯುದ್ಧ ವಿಮಾನಗಳು, ಬೇರೆ ಬೇರೆ ವಗೈರೆಗಳು ಇವೆಲ್ಲವೂ ಕೂಡ ಇವತ್ತು ಅಮೆರಿಕ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡ್ತಾ ಇದೆ. ಹಾಗೆಯೇ ಚೈನಾ ಕೂಡ, ಚೈನಾಯಿಂದ ಸಾಕಷ್ಟು ಅಕ್ರಮವಾದ ಮಾರ್ಗದಲ್ಲೇ ಇವತ್ತು ಪಾಕಿಸ್ತಾನಕ್ಕೆ ಕೆಲವು ಶಸ್ತ್ರಾಸ್ತ್ರಗಳು ಮತ್ತು ಬೇರೆ ಬೇರೆ ಸಲಕರಣೆಗಳು ಹೋಗ್ತಾ ಇದೆ. ಹೀಗಾಗಿ ಇವತ್ತಿನ ಪರಿಸ್ಥಿತಿಯನ್ನು ನಾವು ಕಂಡಾಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಬಿಕ್ಕಟ್ಟುಗಳು ಹೀಗೆ ಮುಂದುವರೆದರೆ
ಇದು ಎಲ್ಲೋ ಒಂದು ರೀತಿಯಲ್ಲಿ ಇಡೀ ಏಷ್ಯಾ ಖಂಡದ ರಾಷ್ಟ್ರಗಳಿಗಲ್ಲದೆ, ಏಷ್ಯಾ ಖಂಡದ ದೇಶಗಳಿಗಲ್ಲದೆ, ಇಡೀ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಖಂಡಗಳಿಗೂ ಕೂಡ ಒಟ್ಟಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಒಂದು ರೀತಿಯಾದಂತಹ ತಲ್ಲಣಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಾದರೆ ಉಗ್ರವಾದವನ್ನು ದಮನಗೊಳಿಸುವುದು ಹೇಗೆ? ಪಾಕಿಸ್ತಾನದ ಒಂದು ಭಯೋತ್ಪಾದನೆ ಕೇವಲ ಭಾರತಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದ ಅಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇವತ್ತು ಇಸ್ಲಾಮಿಕ್ ಟೆರರಿಸಮ್ ಅಂತಕ್ಕಂಥದ್ದು ಇವತ್ತು ಏನಿದೆ, ಇಸ್ಲಾಮಿಕ್ ಟೆರರಿಸ್ಟ್ಗಳು ಪಾಕಿಸ್ತಾನದಲ್ಲಿ ಒಂದು ರೀತಿಯಾದಂತಹ ಒಂದು ರಕ್ತ ನೀರಾವರಿಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗೆಯೇ ಇವತ್ತು ಇಸ್ಲಾಮಿಕ್ ಟೆರರಿಸಮ್ ಅಂತಕ್ಕಂಥದ್ದು ವಿಶ್ವದ ಎಲ್ಲ ಕಡೆಯ ಒಂದು ರೀತಿಯಿಂದ ಭಯಾನಕವಾದಂಥ ಒಂದು ಸೃಷ್ಟಿ ಮಾಡ್ತಾ ಇದೆ. ಇಸ್ಲಾಮಿಕ್ ಟೆರರಿಸಮ್, ಟೆರರಿಸ್ಟಿಕ್ ಔಟ್ಫಿಟ್ಸ್ ಎಲ್ಲಿದೆ ಇವತ್ತು ಪಾಕಿಸ್ತಾನದಲ್ಲಿ, ಅದರ ಹುಟ್ಟಡಗಿಸಲು ಇವತ್ತು ಭಾರತಕ್ಕೆ ಎಲ್ಲ ರಾಜ್ಯಗಳು, ಎಲ್ಲ ದೇಶಗಳು ಕೂಡ ಇವತ್ತು ಸಪೋರ್ಟ್ ಮಾಡ್ತಕ್ಕಂಥ ಒಂದು ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಭದ್ರತಾ ಮಂಡಳಿಯಲ್ಲಿ ಚರ್ಚೆ ಆಗಬೇಕಾಗತ್ತೆ. ಇದು ಅನ್ಲೆಸ್ ಅಂಡ್ ಅದರ್ವೈಸ್ ಇವತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಔಟ್ಫಿಟ್ಸ್ ಏನಿದೆ, ಇಸ್ಲಾಮಿಕ್ ಔಟ್ಫಿಟ್ಸ್, ಇದನ್ನು ಸಂಪೂರ್ಣವಾದಂಥ ರೀತಿಯಲ್ಲಿ ನಾಶಪಡಿಸದೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಉಗ್ರವಾದವನ್ನು ದಮನಗೊಳಿಸಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇದು ಕೇವಲ ಭಾರತಕ್ಕೆ ಮಾತ್ರ ಸವಾಲು ಅಲ್ಲ, ಇದು ಎಲ್ಲ ಪ್ರಪಂಚದ ಎಲ್ಲ ಪ್ರಜಾತಾಂತ್ರಿಕ ದೇಶಗಳಿಗೂ ಕೂಡ ಒಂದು ದೊಡ್ಡ ಸವಾಲಾಗಿದೆ. ಪ್ರಾಯಶಃ ಇದು ಒಂದು ಕ್ಲೈಮ್ಯಾಕ್ಸ್ ಸ್ಟೇಜಿಗೆ ಬಂದಿದೆ ಅಂತ ನಮಗೆ ಅನಿಸ್ತಾ ಇದೆ. ಕಾದು ನೋಡಬೇಕಾಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಭದ್ರತಾ ಮಂಡಳಿಯಲ್ಲಾಗಬಹುದು ಅಥವಾ ವಿಶ್ವಸಂಸ್ಥೆಯ ಮಟ್ಟದಲ್ಲಾಗಬಹುದು ಯಾವ ರೀತಿಯಾದಂಥ ಒಂದು ತಿರುವು ತಗೊಳ್ಳುತ್ತೆ ಅಂತಕ್ಕಂಥದ್ದು. ಮತ್ತು ಯುದ್ಧವಾದರೆ ಯಾರಿಗೆ ಲಾಭ, ಯುದ್ಧವಾದರೆ ಯಾರಿಗೆ ನಷ್ಟ ಅಂತಕ್ಕಂಥದ್ದನ್ನು ಕೂಡ ನಾವು ಬಹಳ ಸಮಗ್ರವಾದ, ಬಹಳ ವಿಶಾಲವಾದಂಥ ದೃಷ್ಟಿನಲ್ಲಿ ನಾವಿದನ್ನು ಪರಿಶೀಲನೆ ಮಾಡಿ ಮಾತನಾಡಬೇಕಾಗುತ್ತೆ ಅಂತಕ್ಕಂಥದ್ದು.